Big Hit represent 방탄소년단 졸업 후에 너 졸업 후에 나 우리 모두 다 눈물을 흘리잖아 지금. ಸೊ ಗೈಸ್ ಗುಡ್ ಮಾರ್ನಿಂಗ್. ನಿನ್ನೆ ಪೆನ್ಗುಂಡಿಗೆ ಹೋಗ್ತೀವಿ ಅಂದಲ್ಲ, ಇವತ್ತು ರಾತ್ರಿ 2 ಗಂಟೆಗೆ ಬಂದೀವಿ ರೂಮ್ನಾಗೆ. ಇದೇ ಮೇನ್ ಹಿಂದಕ್ಕೆ ಐತಲ್ಲ, ಇದೇ ಮೇನ್ ಗುಡಿ ಅಂತೆ, ಅಂದರೆ ಸ್ವಯಂಭೂ ದೇವಿ ಇಲ್ಲೇ ಅಂತೆ ಉತ್ಪತ್ತಿ ಆಗಿರೋದು. ಈಗ ಇದಾದಮೇಲೆ ಟಿಫನ್ ಮಾಡಿ ಇನ್ನೊಂದು ಐತೆ ಅಲ್ಲಿ ದೊಡ್ಡ ವಿಗ್ರಹ, ಅಷ್ಟು ಆಲ್ಮೋಸ್ಟ್ 12 ಫೀಟ್ ಮೇಲೆ ಇದೆ. ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ವಾಚ್ ಇಟ್ ಗೈಸ್. ಬ್ಯಾಚ್ ಒಳಗೆ ಹಾಡಾಡಕತ್ತಾರ. ಇದೇ ಗುಡಿ. ಇಲ್ಲಿ ಗೋತ್ರಗಳಿದಾವ. ಅಲ್ಲಿ ಕಂಬಕ್ಕೆ ಗೋತ್ರ ಹಾಕಿದ್ದಾರೆ ಅಂತಂದರೆ ಏನು ಮಾಡಿದರೆ ಏನಾಗುತ್ತೆ ಅಂತ. ಸೊ ಇದಾದಮೇಲೆ ಹಸುವಾಗ್ತಾ ಇದೆ, ತಿಂದು ಹೋಗೋದು. ಇನ್ನು ದೊಡ್ಡ ವಾಸವಿ ದೇವಿ ಬರ್ತಾರೆ, ಅಲ್ಲಿ ತೋರಿಸ್ತೇನೆ. ಬಂದಾಳೆ ಈಗ. ನೋಡ್ರಿ ಈಗ ಸಾಕ್ಷಿತನ ದಿ ವ್ಲಾಗರ್, ದಿ ಡೈಲಿ ವ್ಲಾಗರ್, ರೂಟೀನ್ ವ್ಲಾಗರ್. ವೆಲ್ಕಮ್ ಟು ನ್ಯೂ ವಾಸವಿ ಟೆಂಪಲ್ ಗಾಯ್ಸ್. ವಾಸಮ್ಮ ಡೋರಾ ಆಸುದಿ ವ್ಲಾಗರ್. ಹಾಯ್ ಮಾಡು, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಬರ್ರಿ ಹೇಳು ಏನಂತ. ಇದೇ ನೋಡ್ರಿ ವಾಸವಿ ಟೆಂಪಲ್, ಬೆನಗುಂಡ ವಾಸವಿ ಟೆಂಪಲ್. ಬರ್ರಿ ಎಲ್ಲರೂ ಬರ್ರಿ. ಸೂಪರ್. ನಮ್ಮ ವಾಸವಿ ದೇವಿ ನೋಡ್ರಿ ಎಷ್ಟು ಚೆನ್ನಾಗಿದಾವ. ನಮ್ಮ ಆಂಟಿ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ. ಹಾಂ, 112 ಫೀಟ್ ಇದೆ ಅಂತ ಇದು. ನಮ್ಮ ಬ್ಯಾಚ್ ಎಲ್ಲ ಎಲ್ಲೇ ಕುಂತಿದೆ. ಹಾಯ್ ಆರ್ಯವೈಶ್ಯ ಜನಾಂಗದ 102 ಗೋತ್ರದ ದಂಪತಿಗಳು ಮತ್ತು ಅವರ ಗೋತ್ರದ ಋಷಿಗಳ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ನಾವಿಲ್ಲೆಲ್ಲ ನೋಡ್ತಾ ಇರೋದು. ಋಷಿಗಳ ಮತ್ತು ದಂಪತಿ. ಅದು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತಾನು ಹೇಳು. ಅಂದ್ರೆ ವಾಸವಿಗೆ ಅಗ್ನಿ ಪ್ರವೇಶ ಜೊತೆಗೆ ಎಷ್ಟು ಜನ ಬಂದ್ರು? ನಮ್ಮ ಕುಲದೇವತೆ ವಾಸವಿ ಕನ್ಯಕಾ ಪರಮೇಶ್ವರಿ ಮಾತಾ. ಆಕೆ ಆತ್ಮಾರ್ಪಣ ಮಾಡಿದಾಗ ಆಕೆಯ ಜೊತೆಗೆ 102 ಕುಲಗೋತ್ರದ ದಂಪತಿಗಳು ಮತ್ತು ಆ ಗೋತ್ರದ ಋಷಿಗಳು ಎಲ್ಲರೂ ಆಕೆಯ ಜೊತೆಗೆ ಅಗ್ನಿ ಪ್ರವೇಶ ಮಾಡಿದರು. ಅದೇ ಸವಿ ನೆನಪಿಗಾಗಿ ಇಲ್ಲೆಲ್ಲ 102 ಗೋತ್ರದ ಋಷಿಗಳು ಮತ್ತು ಆ ದಂಪತಿಗಳ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನೇ ನಾವೆಲ್ಲ ಇವಾಗ ವೀಕ್ಷಣೆ ಮಾಡುತ್ತಿದ್ದೇವೆ. ಸುಖಂಚಾಸ ಗೋತ್ರ, ಸುಖಂಚಾನ ಋಷಿ, ನಮ್ಮ ಗೋತ್ರದ ಋಷಿ ಇವರು. These Gotrajas consider every work as sacred and do work with Trikana Siddhi. Trikana Siddhi. Sanity nature. ಎಲ್ಲಾನು ಸೇಕ್ರೆಡ್ ಆಗಿ ಮಾಡ್ತಾರೆ, ಅಂದರೆ ಭಕ್ತಿಯಿಂದ ಹಿಡ್ಕೊಂಡು ಎಲ್ಲ ಮಾಡ್ತಾರೆ. ಹೌದು, ಖುಷಿ ಆಯಿತು ನಮ್ಮ ಗೋತ್ರದ್ದು ಈ ದಂಪತಿಗಳನ್ನ ನೋಡಿ. ಸೊ ಇದೊಂದು ಹೆಮ್ಮೆ ವಿಷಯ. ಸೇರಿ ನದ್ದಾಲ್ ಮಂಟಪ ಗೈಸ್ ಎಲ್ಲ ಆಯಿತು ಗೈಸ್. ಸ್ಟೋರಿ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಗೈಸ್.
ನೋಡಿದ್ವಲ್ಲ ರಾತ್ರಿ ಅದೇ ಥರ ಇನ್ನೊಂದು ಶಿವಲಿಂಗ ನೆನೆ ಯೋಗಲಿಂಗೇಶ್ವರ ಆಯ್ತು, ಇವತ್ತು ಭೀಮಲಿಂಗೇಶ್ವರ ಆಯ್ತು ನೋಡ್ರಿ. ಇಲ್ಲಿ ಬೇಲ್ ಬರಕತ್ತಾರಲ್ಲ, ಅಷ್ಟು ದೊಡ್ಡದೈತಿ ಶಿವಲಿಂಗ, 14 feet. ಏನ್ರಿ ಗೈಸ್, ನಮ್ಮ ಅಂಕಲ್ ಗೈಸ್ ಕೈ ಹಾಕಿ ನಮ್ಮ ಆಂಟಿ ನೋಡ್ತಾರ ಗೈಸ್. ಇಷ್ಟು ದಾಕ್ಷಾವರಂ ಆದ್ಮೇಲೆ ಈಗ ರ್ಯಾಲಿ ಅನ್ನೋ ಊರಿಗೆ ಬಂದೀವಿ. ಇಲ್ಲಿ ವೆಂಕಟರಮಣ ಮೋಹಿನಿ ಆಕಾರದಲ್ಲಿರೋದು, ಮೋಹಿನಿ ಅವತಾರದಲ್ಲಿ ವೆಂಕಟರಮಣ ಇದ್ದಾರಂತೆ. ಏನೋ ಟಿಕೆಟ್ ಅದೇ 20 rupees ತೊಗೊಂಡ್ರೆ ಹಿಂದಕ್ಕೆ ಮುಂದಕ್ಕೆ 2 ತೋರಿಸ್ತಾರಂತೆ. ಸೊ ಲೆಟ್ ಸಿ, ವಿಡಿಯೋ ಬಿಡ್ತಾರೆಲ್ಲ ಗೊತ್ತಿಲ್ಲ. ಬ್ಯಾಕ್ ಸೈಡು ಶ್ರೀರೂಪಂ ಇದೇ ಥರ ಕುಂಭಕೋಣಂನಲ್ಲಿ ಸಹಿತ ಶಿವನ್ 3ನೇ ಕಣ್ಣಿಂದ ಸಹಿತ ಯಾವ ಥರ ತೋರಿಸ್ತಾರೆ ಆ ಥರ ಇದೆ ಇದು. ಕೇಶವ ಜಗನ್ಮೋಹಿನಿ ಅವತಾರ. ಏನು ನೋಡಿದ್ರಿ? ಕೇಶವ ಅವತಾರ ಮತ್ತು ಕೇಶವನೇ ಜಗನ್ಮೋಹಿನಿ ಅವತಾರ. ಮುಂದೆ ಕೇಶವ, ಹಿಂದೆ ಜಗನ್ಮೋಹಿನಿ ಥರ ಇರ್ತದೆ ನೋಡ್ರಿ. ಹಿಂದಕ್ಕೆ ಮೋಹಿನಿ ಅವತಾರ, ಮುಂದಕ್ಕೆ ವಿಷ್ಣು ಅವತಾರ. ಜಡಿ ಹೂವ ತುರುಬ್ ಹಾಕರ, ಹೂವ ಮೋಹಿನಿಗೆ ತುರುಬ್ ಹಾಕರ. ಅಲ್ಲಿ ಕೆಳಗೆ ಮಚ್ಚೆ ಐತಿ ರಿಯಲ್ಲಾಗಿ. ವಿಸಿಟ್ ಮಾಡ್ರಿ ಎಲ್ಲರೂ ರ್ಯಾಲಿಗೆ ಒಂದ್ಸತೆ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇದು ನೋಡಲೇಬೇಕಾದ ಗುಡಿ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ದೇವ್ರ ಕೆಳಗ ಗಂಗಾದೇವಿ ಇರ್ತಾಳೆ, ಅಲ್ಲಿ ನೀರು ಬರ್ತಾನೆ ಇರುತ್ತೆ ಅಂತ. ಸೊ ಕೇಶವನ 2 ಪಾದದ ನಡುವೆ ಗಂಗೆ ಹರಿತಾಳೆ. ಗಂಗೆ ಹುಟ್ಟಿದೆ ಅಲ್ಲಿ, ಗಂಗೆ ನೀರು ಯಾವಾಗಲೂ ಹರಿತಾ ಇದೆ. ಸೊ ಅಲ್ಲಿ ನಾವು ನೋಡಿದ್ವಿ, ಹಿಂಗೆ ನೀರು ಕಂಟಿನ್ಯೂಸ್ ಬರ್ತಾನೆ ಇದಾವೆ ಆ ಥರ. ಹನಿ ಹನಿಯಾಗಿ ನೀರು ಬರ್ತಾ ಇರುತ್ತೆ. ಗಂಗಾದೇವಿ ಅದು ಇರೋದೆಲ್ಲೋ, ಇದು ಇರೋದೆಲ್ಲ ಗೊತ್ತಿಲ್ಲ. ಜಗನ್ಮೋಹನನ ಪಾದದ ಕೆಳಗಡೆ ಒಂದು ಹನಿ ಹನಿಯಾಗಿ ಗಂಗಾ ಜಲ ಬರ್ತಾನೆ ಇರುತ್ತೆ. ಅದೇ ನೋಡ್ರಿ, ಅಲ್ಲ ಗುಡಿ ತುಂಬ ಪ್ಯಾರೆಟ್ಸ್ ಇದಾವ, ಎಷ್ಟು ಚೆನ್ನಾಗಿದೆ. ಬನ್ರಿ ಅಂದಾರ ನಡ್ರಿ, ಅಮ್ಮ ಇಲ್ಲದ್ಲ. ಯಾವ ಊರಿಗೆ ಹೋಗ್ತಿದ್ವಿ ಗೊತ್ತಿಲ್ಲ, ನೋಡ್ತಾ ಇರ್ತೀರಿ. ನಾವು ನೋಡ್ಬೇಕೀಗ. ಸೊ ಈ ಗುಡಿ ಆಯಿತು. ಈಗ ನೆಕ್ಸ್ಟ್ ಪಿ ಇಂದ ಯಾವುದೋ ಊರು ಬಂದಿದೆ, ಅದು ಗೊತ್ತಿಲ್ಲ. ಪಾಲಕಲ್ಲು ಅಂತೆ. ಪಾಲಕೊಲ್ಲು ಐ ಡೋಂಟ್ ನೋ ವಾಟ್ ಇಸ್ ದೇರ್. ಯಾವ್ದು ಪಂಚಾರಾಮಂ. ಈಗ ಅದು ಇದು ನೋಡಿದ್ವಲ್ಲ, ಅದು ಏನದು ದ್ರಾಕ್ಷಾರಾಮಮ್ಮು ಅಮರಾವತಿ ಥರ. ಇನ್ನೊಂದು ಇದು ಯಾವ್ದಂಟಿ ಇನ್ನೊಂದು ನೋಡಿದ್ದು ನಾವು, ಶಿವಾಲಯನ ಸಾಮರ್ಲಕೋಟ ಅಮರಾವತಿ. ಅದೇ ಥರ ಇದು 4ನೇದು. ಇದು 5th one ಯಾವ? ಸೊ ನಾಳೆ 5th one ಸಮೇತ ಮುಗಿಸ್ತಾ ಇದ್ದೀವಿ. ಎಷ್ಟು ಪುಣ್ಯ ಬರುತ್ತೆ ಕೇಳಿ. ನೀವು ವಿಸಿಟ್ ಮಾಡಿರಿ, ನಾವು ವಿಸಿಟ್ ಮಾಡಿ ಪುಣ್ಯವಂತರ ಆಗ್ತಾ ಇದ್ದೀವಿ. ಸೊ ವಿಸಿಟ್ ಮಾಡಿರಿ. ಈಗ ನೆಕ್ಸ್ಟ್ ತೋರಿಸ್ತೀನಿ, ನೋಡ್ತೀರಿ. ವಿ ಅರೈವ್ಡ್ ಎಟ್ ಅವರ್ 4th ಡೆಸ್ಟಿನೇಷನ್, ಪಾಲಕೊಲ್ಲು. ಎಲ್ಲರಿಗೂ ಪ್ರಸಾದ ಹಂಚಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹೆಂಗೆ ಏನು ಮಾಡ್ಬೇಕಂತ. ಸೊ ಇದೇ ಗುಡಿ ನೋಡ್ರಿ, ನಮಸ್ಕಾರ ಮಾಡ್ಕೊಂಡ್ರಿ. ಒಳಗಡೆ ವಿಡಿಯೋ ಬಿಟ್ಟಿಲ್ಲ ಅವರು. ಸೊ ನಾಳೆ ನಮ್ಮದು ಲಾಸ್ಟ್ ಡೇ. ನಾಳೆ ನರಸಿಂಹಸ್ವಾಮಿ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಸೀದಾ ಊರಿಗೆ ಹೋಗೋದು. ನೋಡ್ರಿ, ಶಕ್ತಿ ಪೀಠಗಳಂತೆ ಇದನ್ನು
ಓಂ ಭಗಪುಗೆ ಭಗಿನಿ ಭಾಗೋದರಿ ಭಗವಾಸನೆ ದಿನಕರ ಕಿರಣೈ ವಾಸಮಾನೆಂದು ಚೂಡೆ ಐಂ ಕ್ಲೀಂ ಓಂ ಪಟ್ವ. ಬಹಳ ಶ್ರೇಷ್ಠವಾದದ್ದು ಕೌಡಿ. ಲಕ್ಷ್ಮಿಗೆ 108 ಕೌಡೆಗಳನ್ನು ಏರ್ತದೆ. ಬಹಳ ಶ್ರೇಷ್ಠ. ನೀನೇನು ತಗೊಂಡಿ ಕಮಂಗೆ ಕೊಟ್ಟಿನ್ ಬಿಡು ನೋಡ್ರಿ ಎಷ್ಟು ಚೆನ್ನಾಗದ. ಎಲ್ಲ ತಗೋಬೇಕು ಅನಿಸ್ತಿದೆ. ಲೋಟಸ್ ಸೀಡ್ಸ್ ತಗೊಂಡಾಳ. ಎಷ್ಟು ಯಾವಾಗ ಆಗ್ತಾಳೆ, ಯಾವಾಗ ಲೋಟಸ್ ಬೆಳಿತಾವ, ಯಾವಾಗ ಉದುರ್ತಾವ. ಬಂದ್ರೆ ಬರ್ಬೋದು, ಹೇಳಕ್ಕಾಗಲ್ಲ. ಬೆಳೆಸ್ತೀನಿ, ಬೆಳೆಸೋಕೆ ಗುಡ್ ಜಾಬ್. ఒకటే ఉంది అయితే అయితే ఒక 5 minutes ఉంటారంటే తెస్తా గొడవలో ఉంది. ಅಲ್ಲಿ ನೋಡ್ರಿ ಗೈಸ್, ಎಲ್ಲ ನಮ್ಮ ಆಂಟಿಯವರೆಲ್ಲರೂ ಅಡುಗೆ ಮಾಡ್ತವ್ರೆ ಅಲ್ಲಿ ಪಾಪ. ಸೂಪರ್ ಆಗಮ್ಮ. ದೋಸೆ ದೋಸೆ ಸೂಪರ್. ನಮ್ಮ ಆಂಟಿ ಹಾಕಿ ನೋಡ್ರಿ, ಸ್ಪೆಷಲಿಸ್ಟ್ ನೋಡ್ರಿ. ನಮ್ಮ ಆಂಟಿ ಹಾಕ್ತದ ದೋಸೆ. ಬಾಮ ತಗೋಮ್ಮ. ಒಂದು ದೋಸೆ 100 ರೂಪಾಯಿ ಇಟ್ಬಿಟ್ರ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಅಂತರ್ವೇದಿಗೆ ಹೋಗ್ತಾ ಇದೀವಿ ಗೈಸ್. ಎಲ್ಲರೂ ಜಲ್ದಿ ಎದ್ದಾರ ಗೈಸ್. ತೋರಿಸ್ತೀನಿ ನೋಡ್ರಿ ಯಾರ್ಯಾರು ಬರಕತ್ತಾರ. ನಾವು 3 ಗಂಟೆಗೆ ಇದ್ದೀವಿ. ಅಲ್ಲ ಆಂಟಿ ಡಕ್ಔಟ್ ಫಸ್ಟ್. ಇವರೆಲ್ಲರೂ ಅಂತರ್ವೇದಿಗೆ ಹೋಗ್ತಾ ಇದಾರೆ ಈಗ. ಟಿಫಿನ್ ಮಾಡ್ಬಿಡ ಮತ್ತೆ ನೀವು. లోన్లీ బేబీ చిన్నది